ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಫೈಟ್. ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತಿದ್ದ ಡಿಕೆಶಿ ಪಟ್ಟಕ್ಕೇರಲು ಹೈಕಮಾಂಡ್ ಕದ ತಟ್ಟಿದ್ದಾರೆ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಭೇಟಿ ಮಾಡಿ ಬಂದ ಡಿಕೆಶಿ ಇಂದು ಅಜ್ಜಯ್ಯನ ಅಂಗಳದಲ್ಲಿ ಮತ್ತೊಂದು ಪ್ರಾರ್ಥನೆ ಮಾಡಿರೋದು ಕುತೂಹಲ ಮೂಡಿಸಿದ್ರೆ, ಸಿದ್ದು ಬಣದ ನಾಯಕರು ಮಾತ್ರ ಹೈಕಮಾಂಡ್ ಮಾತೇ ಅಂತಿಮ ಅಂತಿದ್ದಾರೆ. ಪಟ್ಟು ಬಿಡದೆ ಪಟ್ಟಾಭಿಷೇಕಕ್ಕೇರಲು ಡಿಕೆ ಬಿಗ್ ಪ್ಲಾನ್. ನಿನ್ನೆ ಡಿಲ್ಲಿಲಿ ಪಾಲಿಟಿಕ್ಸ್, ಇಂದು ಅಜ್ಜಯ್ಯನ ಸನ್ನಿಧಿಯಲ್ಲಿ ಪೂಜೆ. ಪಟ್ಟದ ಪಗಡೆಯಾಟ ಫೈನಲ್ ಹಂತಕ್ಕೆ ಬಂದು ತಲುಪಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಗೆ ಡಿಸಿಎಂ ಡಿಕೆಶಿ ಪಟ್ಟು ಹಿಡಿದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಭೇಟಿ ಮಾಡಿ ಚರ್ಚೆ ಮಾಡಿರುವ ಡಿಕೆಶಿ ಹೈಕಮಾಂಡ್ ಮುಂದೆ ಸಿಎಂ ಸ್ಥಾನಕ್ಕೇರಲು ಹಕ್ಕು ಮಂಡನೆ ಮಾಡಿ ಬಂದಿದ್ದಾರೆ. ಹೈಕಮಾಂಡ್ ನಾಯಕರ ಆಶೀರ್ವಾದ ಸಿಗೋ ಆಸೆಯಲ್ಲಿರುವ ಡಿಕೆಶಿ ಶ್ರಮಕ್ಕೆ ಫಲ ಯಾವತ್ತೂ ಇರುತ್ತೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಅಂತ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರ್ತದೆ, ನಿಮಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಆತ್ಮವಿಶ್ವಾಸದಲ್ಲಿರುವ ಡಿಕೆಶಿ ದೆಹಲಿಯಿಂದ ಬರ್ತಿದ್ದಂತೆ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ನೊಣವಿನ ಕೆರೆಯ ಅಜ್ಜಯ್ಯನ ಜಾತ್ರೆಯಲ್ಲಿ ಭಾಗಿಯಾಗಿ ಅಜ್ಜಯ್ಯನ ಮುಂದೆ ದೈವ ಬಲಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಡಿಕೆಶಿ ದೆಹಲಿ ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲೂ ಸಂಚಲನ ಸೃಷ್ಟಿಯಾಗಿದೆ. ಈ ಬಗ್ಗೆ ಸಚಿವರು ಮಾತನಾಡಿದ್ದು, ಸಿಎಂ ಯಾರು ಅಂತ ನಮ್ಮ ಹೈಕಮಾಂಡ್ ನೋಡ್ತಾರೆ, ಏನೇ ಆದರೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಎಂಬಿ ಪಾಟೀಲ್ ಹೇಳಿದ್ರೆ, ಪರಮೇಶ್ವರ್ ಮಾತ್ರ ಹೈಕಮಾಂಡ್ ನಾಯಕರು ನಮಗೆ ಸುಮ್ನಿರಿ, ಎನಫ್ ಈಸ್ ಎನಫ್ ಅಂತ ಹೇಳಿದ್ದಾರೆ. ಪಕ್ಷದಲ್ಲಿ ಹೈಕಮಾಂಡ್ ಯಾವಾಗ ಏನು ನಿರ್ಧಾರ ಮಾಡ್ತದೆ ಅದೇ ಫೈನಲ್ ಇರ್ತದೆ, ಅದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ದೇ ಆರ್ ಫೈನಲ್. ಅವ್ರು ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರೆ, ಕಾಲಕ್ಕೂ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಅವರು ಎಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ AICC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಇದು ನಿಲ್ಲಬೇಕಿದು. ಯಾಕೆ ಅಂತ ಹೇಳಿದರೆ, ನಾವು ಆಡಳಿತದ ಕಡೆ ಗಮನ ಹರಿಸಬೇಕು. ಜನಸಮುದಾಯ ನಮ್ಮನ್ನು ನಿರೀಕ್ಷೆ ಮಾಡಿರೋದೇ ಬೇರೆ. ಅದು ಬಿಟ್ಟು ನಾವು ಈ ರೀತಿ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ. ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡಲ್ಲಿ ಮಾತಾಡ್ತೇನೆ. ಯಾಕೆ ಅಂತಂದರೆ ಇದು ಎನಫ್ ಈಸ್ ಎನಫ್, ಇದು ನಿಲ್ಲಬೇಕಿದು. ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ, ಜನ ನಮ್ಮನ್ನು ನಿರೀಕ್ಷೆ ಮಾಡೋದೇ ಬೇರೆ. ಅಭಿವೃದ್ಧಿ ಕಡೆ ಗಮನ ಕೊಡಬೇಕೇ ವಿನಃ ಇದನ್ನು ಏನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಾರೆ ಅವರು. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಯಶಸ್ವಿಯಾಗಿ 1000 ದಿನ ಪೂರೈಸಿದ ಸಂಭ್ರಮದ ವೇಳೆಯೇ ಸಿಎಂ ಸ್ಥಾನಕ್ಕೆ ಮತ್ತೆ ಫೈಟ್ ಶುರುವಾಗಿರುವುದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಆದರೆ ಬಜೆಟ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಹೈಕಮಾಂಡ್ ಅದ್ಯಾವ ಬದಲಾವಣೆ ಮಾಡುತ್ತೆ ಅನ್ನೋದೇ ಇದೀಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.